2025-26ನೇ ಸಾಲಿನ ಒಂದು ನೀಲನಕ್ಷೆಯ ಪ್ರಕಾರ ಶಿಲಾಯುಗದಲ್ಲಿ ಬರುವಂಥ 2 ಅಂಕದ ಪ್ರಮುಖ ಪ್ರಶ್ನೆ. ಈ 2 ನಿಮಿಷದಲ್ಲೇ 2 ಅಂಕವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಈ ಶಿಲಾಯುಗ ಲೋಹಯುಗದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗೆ ಉತ್ತರಗಳನ್ನು ನಾವು ಅತ್ಯಂತ ಸರಳವಾಗಿ ನೆನಪಿಟ್ಟುಕೊಳ್ಳೋಣ. ಅಲ್ಲಿ ಬರುವಂಥ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆ ಖಂಡಿತವಾಗಿ ನಿಶ್ಚಿತವಾಗಿ ಬರುವಂಥ ಪ್ರಶ್ನೆ. ಅಲ್ಲಿ ಕೇಳಿದರೆ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಎಂದರೇನು ಅಂತ ಕೇಳ್ತಾನೆ. ಈ ಮೂರರಲ್ಲಿ ಒಂದು ಖಂಡಿತವಾಗಿ ಇದ್ದೇ ಇರ್ತದೆ. ಅಲ್ಲಿ ನಾವು ಬರೆಯುವಂಥ ಮೆಥಡ್ ತಿಳ್ಕೊಣ. ಪ್ಯಾಲಿಯೋ, ಮೆಸೋ, ನಿಯೋ ಈ 3 ಪದದ ಅರ್ಥವನ್ನು ತಿಳ್ಕೊಂಡ್ರೆ ಮುಗಿದೋಯ್ತು. 2 ಅಂಕ ನಮ್ಮ ಜೇಬ್ನಾಗ ಇದ್ದಂಗೆ. ಹೆಂಗಪ್ಪ ಅಂತ ಹೇಳಿದ್ರೆ ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ, 2 ಕೂಡಿಸಿದ್ರೆ ಹಳೆಯ ಶಿಲಾಯುಗ. ಅದೇ ರೀತಿಯಾಗಿ ಮೆಸೋ ಲಿಥಿಕ್ ಎಂದರೆ ಮೆಸೋ ಅಂದರೆ ಮಧ್ಯ, ಲಿಥಿಕ್ ಅಂದರೆ ಶಿಲೆ, 2 ಕೂಡಿಸಿದ್ರೆ ಮಧ್ಯ ಶಿಲಾಯುಗ. ನಿಯೋ ಲಿಥಿಕ್ ಅಂದರೆ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ, 2 ಕೂಡಿಸಿದ್ರೆ ಹೊಸ ಶಿಲಾಯುಗ. ಅಂದರೆ ನಾವು ನೆನಪಿಟ್ಕೋಬೇಕದು ಪ್ಯಾಲಿಯೋ ಹಳೆಯ, ಮೆಸೋ ಮಧ್ಯ, ನಿಯೋ ಹೊಸ. ನೋಡಿ, ಪ್ಯಾಲಿಯೋ ಹಳೆಯ, ಮೆಸೋ ಮಧ್ಯ, ನಿಯೋ ಹೊಸ, ಲಿಥಿಕ್ ಅಂದರೆ ಶಿಲೆ ಕಾಮನ್ ಆಗಿರ್ತದೆ. ಇಲ್ಲಿ ಪ್ಯಾಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ಮೆಸೋಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ, ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ. ಇದು ಕೇಳುವಂಥ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬರ್ತದೆ, ಯಾವ್ದಪ್ಪ ಅಂತ ಕೇಳಿದ್ರೆ 2 ಅಂಕದಲ್ಲೇ ಹಳೆ ಶಿಲಾಯುಗದ ತಾಣಗಳನ್ನು ಹೆಸರಿಸಿ ಅಥವಾ ಹೊಸ ಶಿಲಾಯುಗದ ತಾಣಗಳನ್ನ ಹೆಸರಿಸಿ. ಇವೆರಡಕ್ಕೂ ಒಂದು ನಾವು ಆನ್ಸರ್ ನೆನಪಿಟ್ಬೋದು. ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಕಲ್ಲಾಗ 2 ಹಕ್ಕಿ ಹೊಡಿದಂತ. ಅದು ಹೆಂಗಂದ್ರೆ ನೋಡಿ, ಹಳೆ ಶಿಲಾಯುಗ, ಹೊಸ ಶಿಲಾಯುಗದ ತಾಣಗಳು ಅಂತ ಯಾವತ್ತು ಬೇಕಾದ ಪ್ರಶ್ನೆ ಕೇಳಿದ್ರೆ ಅವಕ್ಕೆ 2ಕ್ಕೂ ಒಂದು ಆನ್ಸರ್ ಬರೀರಿ. ಕರ್ನೂಲ್ ಮತ್ತು ತಿರುನಲ್ವೇಲಿ. ಕರ್ನೂಲ್, ತಿರುನಲ್ವೇಲಿ ಹೊಸ ಶಿಲಾಯುಗ, ಹಳೆ ಶಿಲಾಯುಗಕ್ಕೆ ಕೇಳಿದ್ರೆ ಬಿ ಅದೇ ಬರೀರಿ, ಹೊಸ ಶಿಲಾಯುಗ ಕೇಳಿದ್ರೆ ಬಿ ಅದೇ ಬರೀರಿ. ಇನ್ನು ಮಧ್ಯ ಶಿಲಾಯುಗ ಕೇಳಿದ್ರೆ ಅಜ್ಮೀರ್ ಟ್ರೈನ್ ಅಂತ ನೆನಪಿಟ್ಕೊಂಡು ಬಿಡ್ರಿ. ಎಲ್ಲಿ ಹೋಗ್ತದಪ್ಪ ಅಂತ ಕೇಳಿದ್ರೆ ಅಜ್ಮೀರ್ ಟ್ರೈನ್ ಸಬರಮತಿಯಿಂದ ಎಲ್ಲಿಗೆ ಬಂತಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಬ್ರಹ್ಮಗಿರಿ ಸಂಗನಕಾಲಕ್ಕೆ ಬಂತು, ಮುಗೀತು. ಯಾವುದೋ ಮಧ್ಯ ಶಿಲಾಯುಗದಾಗ ನಾವು ಯಾವ ಟ್ರೈನ್ ಹೊಂಟಿತ್ತು, ಅಜ್ಮೀರ್ ಟ್ರೈನ್ ಹೊಂಟಿತ್ತು, ಹೆಂಗೆ ಹೋಯ್ತು, ಸಬರಮತಿ ಮೇಲಿಂದ ಹೋಗಿ ಕರ್ನಾಟಕದ ಬ್ರಹ್ಮಗಿರಿ ಸಂಗನಕಾಲಕ್ಕೆ ಬಂದು ನಿಂತಿತ್ತು. ಅದು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, 2 ಅಂಕ ನಿಮಗೆ ಲಭ್ಯವಾಗ್ತದೆ. ಇಷ್ಟು ಅಂಶಗಳನ್ನು 2 ನಿಮಿಷ ನೀವು ಆಲಿಸಿದರೆ 2 ಅಂಕ ಖಂಡಿತವಾಗಿ ಈ ಪರೀಕ್ಷೆಯಲ್ಲಿ ಸಿಕ್ಕೇ ಸಿಗ್ತದೆ. ಧನ್ಯವಾದಗಳು.